ಸಂಖ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಸೊ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಕಲ್ತಿದ್ವಿ? ನಂಬರ್ ಸಿಸ್ಟಮ್ ಅನ್ನ ಕಲ್ತಿದ್ವಿ. ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಕ್ಲಾಸ್. ಓಕೆ, ಸೊ ಅದರಲ್ಲಿ ನಂಬರ್ ಸಿಸ್ಟಮ್ಗಳು, ಅದರದ ಪಾರ್ಟ್ಸ್ ಗಳೇನು ಅಂದ್ರೆ ನಂಬರ್ ಸಿಸ್ಟಮ್ ಗಳಲ್ಲಿ ಏನೇನಿದ್ವು ಅಂತ ಹೇಳಿ ನೀವು ಜಸ್ಟ್ ಒಂದ್ 2 ನಿಮಿಷ ರಿವಿಷನ್ ಮಾಡಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಅಂದ್ರೆ ನಂಬರ್ ಸಿಸ್ಟಮ್ ನಲ್ಲಿ ಏನೇನ್ ಕಲ್ತೀವಿ ನಾವು? ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್ ಗಳನ್ನ ಕಲ್ತಿದ್ವಿ. ಓಕೆ, ಸೊ ನೆನ್ಪಾಯ್ತು ಅನ್ಕೋತೀನಿ ನಾನು. ಇವತ್ ನಾನು ಯಾವ ಒಂದು ಹೊಸ ಟಾಪಿಕ್ ಅಂದ್ರೆ ಸರ್ಕಲ್, ವೃತ್ತಗಳು. ಹೌದಾ? ಸೊ ಆ ವೃತ್ತಗಳು ಅಂದ್ರೇನು, ಅದರದ ಪಾರ್ಟ್ಸ್ ಗಳು ಏನು ಅನ್ನೋದನ್ನ ಇವತ್ತ ನೋಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ದು ಆಸ್ ಯೂಶುವಲ್ ಏನಿದೆ, ಒಂದು ವಾರ್ಮ್ ಅಪ್ ಸೆಷನ್ ಅಂತ ಇದೆ. ಓಕೆ, ಸೊ ನಾವೇನ್ ಮಾಡ್ತೀವಿ ಈಗ 5:30 ಆಗ್ಬಿಟ್ಟಿದೆಲ್ಲ, ಆಲ್ರೆಡಿ ಆಲ್ಮೋಸ್ಟ್ ಬೋರ್ ಆಗ್ತಾ ಇರ್ತೈತಿ. ಒಂಚೂರ್ ನಾವೇನ್ ಮಾಡೋಣ, ವಾರ್ಮ್ ಅಪ್ ಆಕ್ಟಿವಿಟಿನ ಮಾಡಿ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ 1 ಸೆಕೆಂಡ್. ಓಕೆ, 1 ಸೆಕೆಂಡ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ. ಏನು, ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ನಿಮ್ಮ ಫೇವ್ರೆಟ್ ಕಲರ್ ಯಾವುದು? Somebody says pink, black, okay, white, ಗ್ರೀನ್, ರೆಡ್. ಹೌದಾ? ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪೆನ್ಸಿಲ್ ಗಳ ಚಿತ್ರವನ್ನ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ ಹೇಳ್ಬೋದು ನೀವು. ಓಕೆ, ಓಕೆ, ನಾನು ಪಿಂಕ್ ಅಂತಾನು ಕನ್ಸಿಡರ್ ಮಾಡಬಹುದು. ಆಮೇಲೆ ಆರೆಂಜ್, ಸಮ್ ಸ್ಟೂಡೆಂಟ್ಸ್ ಗೆ ಆರೆಂಜ್ ಇಷ್ಟ ಆಗ್ಬಹುದು, ಬ್ರೌನ್ ಇಷ್ಟ ಆಗ್ಬಹುದು, ಬ್ಲಾಕ್, ವೈಟ್. ಹೌದಾ? ಓಕೆ, ನೆಕ್ಸ್ಟ್, ವಾಟ್ ಈಸ್ ಯೋರ್ ಫೇವ್ರೆಟ್ ಫುಡ್? ಹೌದಾ? ಸೊ ನಮ್ಮೆಲ್ಲರ ಇಷ್ಟದ ಏನಿದು ಟಾಸ್ಕ್. ಓಕೆ, ಸೊ ನಮ್ಗೀಗ ಆಲ್ರೆಡಿ ಏನಾಗಿರ್ತೈತಿ, 5:30 ಅಲ್ಲ. ಸೊ ಹೊಟ್ಟಿ ತುಂಬಾ ಹಸುವಾಗ್ಬಿಟ್ಟಿರ್ತೈತಿ. ಹೌದಾ? ಸೊ ಹಾಗಾದ್ರೆ ನಿಮ್ಮ ವಾಟ್ ಈಸ್ ಯೋರ್ ಫೇವ್ರೆಟ್ ಫುಡ್? ಅಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ ನೋಡಿ ಇಲ್ಲೇ? ಹೌದಾ? ಸಮ್ ಸ್ನಾಕ್ಸ್ ಎಲ್ಲ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ ಏನ್ ಫೇವ್ರೆಟ್ ಫುಡ್ ಅಂತ ನೀವು ಹೇಳ್ಬೇಕು. ಓಕೆ, ಓಕೆ, ನೆಕ್ಸ್ಟ್, ಹ್ಯಾವ್ ಯು ಗಾಟ್ ಅ ಬ್ರದರ್ ಆರ್ ಅ ಸಿಸ್ಟರ್? ನಿಮ್ಗೆ ಯಾರಾದ್ರೂ ಅಣ್ಣ ಅಥವಾ ಅಕ್ಕ ಅಥವಾ ತಂಗಿ ಅಥವಾ ತಮ್ಮ ಇದಾರೇನು? ಹ್ಯಾವ್ ಯು ಗಾಟ್ ಅ ಬ್ರದರ್ ಆರ್ ಅ ಸಿಸ್ಟರ್? ಸೇ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್, ಹೌ ಓಲ್ಡ್ ಆರ್ ಯು? ನಿಮ್ಗೆ ವಯಸ್ಸು ಎಷ್ಟು ಇವಾಗ? ಹೌ ಓಲ್ಡ್ ಆರ್ ಯು? ಓಕೆ, ನೆಕ್ಸ್ಟ್, ನೇಮ್ 5 ಎನಿಮಲ್ಸ್. ನೇಮ್ 5 ಎನಿ ಎನಿಮಲ್ಸ್. ಓಕೆ, ಇದು ಒಂದು ಲಾಸ್ಟ್ ನಮ್ ವಾರ್ಮ್ ಅಪ್ ಸೆಷನ್ ಒಳಗೂ ಈ ಒಂದು ಕ್ವಶನ್ ಬಂದಿತ್ತು, ನಿಮ್ಗೆ ನೆನಪಿರಬಹುದು. ಓಕೆ, ಸೊ ಅದರಲ್ಲಿ ನಮ್ಗೆ 5 ಎನಿಮಲ್ಸ್ ಅಥವಾ 5 ಪ್ರಾಣಿಗಳ ಹೆಸರನ್ನ ನಾವು ಹೇಳ್ಬೇಕು. ಓಕೆ, ಸೊ ನೀವು ಹೇಳ್ತಾ ಇದ್ದೀರಿ, ಕೌಂಟ್ ಮಾಡ್ತಾ ಇದ್ದೀರಿ ಅನ್ಕೋತಾ ಇದ್ದೀನ. ವೆರಿ ಗುಡ್. ಓಕೆ, ಸೊ 1 by 1 ಏನ್ ಮಾಡ್ಬೇಕು ನೀವು? 5 ಎನಿಮಲ್ಸ್ ಈಸಿಲಿ ಹೇಳ್ಬೋದು. 5 ಎನಿಮಲ್ಸ್ ಅಂದ್ರೆ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ಯೋರ್ ಹಾಬಿ? ಹಾಬಿ ಮೀನ್ಸ್ ಹವ್ಯಾಸಗಳು. ಹೌದಾ? ಸೊ ನಿಮ್ಗೆ ಹವ್ಯಾಸಗಳು ಅಂದ್ರ ರೀಡಿಂಗ್, ರೈಟಿಂಗ್ ಅಂತಲ್ಲ. ಸೊ ಅದನ್ನ ಬಿಟ್ಟು, ಓಕೆ, ಸೊ ಅದನ್ನ ಬಿಟ್ಟು ಸಮ್ ಸ್ಟೂಡೆಂಟ್ಸ್ ಗೆ ಡ್ಯಾನ್ಸ್ ಅಂದ್ರೆ ಇಷ್ಟ, ಒಂದಷ್ಟು ಮಂದಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ, ಮತ್ತೆ ಸ್ಟೂಡೆಂಟ್ಸ್ ಗೆ ಮತ್ತೇನೋ ಸಮ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೋ ಬೇರೆನೇ ಇರ್ತೈತಿ ಹವ್ಯಾಸ. ಹೌದಾ? ಸೊ ಹಾಗಾದ್ರೆ ವಾಟ್ ಈಸ್ ಯೋರ್ ಹಾಬಿ? ಓಕೆ, ನೆಕ್ಸ್ಟ್, ವಾಟ್ ಈಸ್ ಯೋರ್ ಫೇವ್ರೆಟ್ ಸ್ಪೋರ್ಟ್? ಹೌದಾ? ಸೊ ನಿಮ್ಮ ಇಷ್ಟವಾದ ಆಟ ಯಾವುದು? ಯಾವುದು ಆಟ? ಹಾಕಿ, ವಾಲಿಬಾಲ್, ಖೋ ಖೋ, ಕಬಡ್ಡಿ. ಹೌದಾ? ಸೊ ನಿಮ್ಮ ಒಂದು ಇಷ್ಟದ ಆಟ ಯಾವುದು? ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ವೆದರ್ ಲೈಕ್ ಟುಡೇ? ಇವತ್ತು ಯಾವ ರೀತಿ ವೆದರ್ ಇದೆ? ಫುಲ್ ಈಗ ಏನಾಗಿದೆ, ಸ್ವಲ್ಪ ಫುಲ್ ಮಳೆ
ಮಳೆ ಟೈಪ್, ರೇನಿ ಸೀಸನ್ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ಲೌಡಿ ಆಗಿದೆ. ಹೌದಾ? ಓಕೆ, ನೆಕ್ಸ್ಟ್ ಲಾಸ್ಟ್. ವೇರ್ ಆರ್ ಯು ಫ್ರಮ್? ನಿಮ್ಮ ಊರು ಯಾವುದು ಅಥವಾ ನೀವ್ ಎಲ್ಲಿಂದ ಬಂದಿರಿ? ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಬೆಂಗಳೂರು. ಓಕೆ ಓಕೆ, ಸೊ ನೀವು ಎಲ್ಲ ಎಂಜಾಯ್ ಮಾಡಿದ್ರಿ ಅನ್ಕೋತೀನ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ನಮ್ಮ ಮೇನ್ ಕಾನ್ಸೆಪ್ಟ್ ಏನು, ಸರ್ಕಲ್. ಹೌದಾ? ಪಾರ್ಟ್ಸ್ ಆಫ್ ಸರ್ಕಲ್ ಅನ್ನೋ ಒಂದು ಟಾಪಿಕ್ ಗೆ ಬರೋಣ. ಓಕೆ, ಸೊ ಡಿಡ್ ಯು ಎಂಜಾಯ್ ಆಲ್ ದೀಸ್ ವಾರ್ಮ್ ಅಪ್ ಆಕ್ಟಿವಿಟೀಸ್? ಓಕೆ, ನೀವ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ ನಾನು. ಸೊ ಇವಾಗ ನಾವೇನ್ ಮಾಡೋಣ, ನಮ್ಮ ಸೆಷನ್ನಿಗೆ ಬರೋಣ. ಏನಂದ್ರೆ ಪಾರ್ಟ್ಸ್ ಆಫ್ ಸರ್ಕಲ್. ಓಕೆ, ಸರ್ಕಲ್ ಅಂದ್ರೆ ನೀವು ಕೇಳಿರ್ಬೋದು, ಸರ್ಕಲ್ ಅಂದ್ರೆ ಏನು? ವೃತ್ತಗಳು ಅಂತ ಅಂತೀವಿ ನಾವು. ಹೌದಾ? ಸೊ ವೃತ್ತ, ಸರ್ಕಲ್. ಓಕೆ, ಓನ್ಲಿ ವೃತ್ತ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಸೊ ಇಲ್ಲಿ ಏನಾಗಿದೆ, ಮ್ಯಾಮ್ ನೀವು ಸರ್ಕಲ್ ಅಂತ ಇದ್ದೀರಿ, ಅಲ್ಲಿ ಸರ್ಕಲ್ಲೇ ಕಾಣಿಸ್ತಾ ಇಲ್ಲ ನಮ್ಗೆ ಸಿಮ್ಯುಲೇಷನ್ ಅಲ್ಲಿ. ಓಕೆ, ಸೊ ನಾನು ಇವಾಗ 1 by 1 ತೋರಿಸ್ತೇನೆ ನಾನು ನಿಮ್ಗೆ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ. ಹೌದಾ? ಬಾಕ್ಸಸ್ ನಲ್ಲಿ ಕಾಣಿಸ್ತಾ ಇದಾವು. ರೇಡಿಯಸ್, ಸರ್ಕಂಫರೆನ್ಸ್, ಡಯಾಮೀಟರ್, ಸೆಕ್ಟರ್, ಟ್ಯಾಂಜೆಂಟ್, ಕಾರ್ಡ್, ಆರ್ಕ್, ಸೆಗ್ಮೆಂಟ್. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹೌದಾ? ರೇಡಿಯಸ್ ಇನ್ ಕನ್ನಡ ನಾವೇನಂತೀವಿ? ತ್ರಿಜ್ಯ. ಸರ್ಕಂಫರೆನ್ಸ್ ಪರಿಧಿ. ಡಯಾಮೀಟರ್ ವ್ಯಾಸ. ಸೆಕ್ಟರ್ ಅಂದ್ರೆ ಭಾಗ. ಟ್ಯಾಂಜೆಂಟ್ ಸ್ಪರ್ಶಕ. ಕಾರ್ಡ್ ಜ. ಆರ್ಕ್ ಕಂಸ. ಸೆಗ್ಮೆಂಟ್ ಅಂದ್ರೆ ನಾವ್ ಅಲ್ಲದನ್ನ ಭಾಗ, ಆವರ್ತ ಭಾಗ ಅಂತ ಕರಿತೀವಲ್ಲ. ಸೊ ಈಗ ನಾವು 1 by 1 ಅನ್ನ ನೋಡೋಣ. ಓಕೆ, ಸೊ ಸರ್ಕಲ್ ಅಂದ್ರೆ ನಾವೇನಂತ ಕರಿತೀವಿ, ನಿಮ್ಗೆ ಆಮೇಲೆ ನಾನು ಡೆಫಿನೇಷನ್ ಅನ್ನ ತೋರಿಸ್ತೀನಿ, ನೀವು ಬೇಕಿದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ಹೌದಾ? ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲೇ ಸೇಮ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಈ ಪಾಯಿಂಟ್ ನಿಂದ ನಾವು ಸೇಮ್ ಡಿಸ್ಟೆನ್ಸ್ ನಲ್ಲಿ ಅಲ್ಲಿ ಏನಾಗ್ತಾ ಇದೆ, ಒಂದು ವೃತ್ತ ಚಲಿಸ್ತಾ ಇದ್ರೆ ಅಥವಾ ಒಂದು ಬಿಂದುಗಳು ಪಾಯಿಂಟ್ ಗಳು ನಮ್ಗೆ ಮೂವ್ ಆಗ್ತಾ ಇದ್ರೆ ನಾವು ಅದನ್ನ ವೃತ್ತ ಅಂತ ಕರಿತೀವಿ, ಅಥವಾ ಸರ್ಕಲ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸರ್ಕಲ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ನಾನು ಸರ್ಕಲ್ ಅನ್ನ ಇಲ್ಲಿ ನೋಡ್ರಿ ಈ ರೀತಿ ಮಾಡಿದೆ. ಬಂತ ಸರ್ಕಲ್? ಓಕೆ, ಸೊ ಇವಾಗ ಏನಾಯ್ತು ನಮ್ಗೆ, ನೀವು ಗೊತ್ತಿರಬಹುದು, ನೀವ್ ಏನ್ ಮಾಡ್ತಾ ಇರ್ತೀರಿ ಹೇಳ್ರಿ, ಆ ತ್ರಿಜ್ಯವನ್ನ ತಗೊಂಡು ನೀವು ಒಂದ್ ಸರ್ಕಲ್ ಹಾಕ್ರಿ ಅಂದ್ರೆ ನಾವ್ ಏನ್ ಮಾಡ್ತೀರಿ, ಒಂದ್ 3 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ತಗೊಂಡು ನೀವು ಒಂದು ಸರ್ಕಲ್ ಹಾಕ್ತಾ ಇರ್ತೀರಿ. ಹೌದಾ? ಸಮ್ ಟೈಮ್ ನಿಮ್ಗೆ ಏನ್ ಆಗ್ತಾ ಇರ್ಬೋದು ಹೇಳ್ರಿ, ಸರ್ಕಲ್ ನಿಮ್ಗೆ ಹಾಕ್ಲಿಕ್ ಬರ್ದೇ ಇರ್ಬೋದು, ಬಟ್ ಅದನ್ನ ನೀಟಾಗಿ ಪೆನ್ಸಿಲ್ ಹಾಕಿದ್ರೆ ಬಂದೇ ಬರುತ್ತೆ. ಓಕೆ, ಸೊ ಇವಾಗ ನನ್ಗೆ ಏನ್ ಹೇಳ್ಬೇಕು ನೀವು, ರೇಡಿಯಸ್. ನಾವು ಫಸ್ಟ್ ನಾನು ಮಾರ್ಕ್ ಮಾಡ್ತಾ ಇರೋದು ಯಾವ್ದಂದ್ರೆ ಶೋ ರೇಡಿಯಸ್ ಅಂತ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ರೇಡಿಯಸ್ ಅಂತ ಎಲ್ಲಿ ಬರ್ಬೋದು ನನ್ಗೆ? ಇಲ್ಲಿ ಬರುತ್ತಾ? ಓಕೆ, ನೀವು ಗೆಸ್ ಮಾಡ್ತಾ ಇರ್ಬೋದು. ನಾನು ಇವಾಗ ಕ್ಲಿಕ್ ಮಾಡ್ತೇನೆ, ರೇಡಿಯಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಈ ಸೆಂಟರ್ ಪಾಯಿಂಟ್ ನಿಂದ ಈ ಸರ್ಕಲ್ ಮೇಲಿನ ಯಾವುದೇ ಒಂದು ಪಾಯಿಂಟ್ ನಲ್ಲಿ ಅದು ಜಾಯಿನ್ ಆಗ್ತಿತ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಈ ಸರ್ಕಂಫರೆನ್ಸ್ ಅಂದ್ರೆ ಇದಕ್ಕೆ ನಾವು ಸುತ್ತಳತೆ, ಇದ್ರದ್ದು ಪರಿಧಿ. ಓಕೆ, ನೆಕ್ಸ್ಟ್ ಡಯಾಮೀಟರ್. ಡಯಾಮೀಟರ್ ಮೀನ್ಸ್ ವ್ಯಾಸ. ಓಕೆ, ಸೊ ಇದೇನಾಗತ್ತೆ ನಮ್ಗೆ, is joining the 2 points on the circle, any points. ಹೌದಾ? ಸೊ ಇಲ್ಲಿ ಏನಾಗುತ್ತೆ ನಮ್ಗೆ, ಹೌದಾ, 2 ಪಾಯಿಂಟ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ. ಹೌದಾ? ಇದು ನಮ್ಗೆ ಏನಾಗುತ್ತೆ, ಡಯಾಮೀಟರ್. ನೆಕ್ಸ್ಟ್ ಸೆಕ್ಟರ್. ಹೌದಾ? ಈ ಒಂದು ಭಾಗ ಅಂದ್ರೆ ಈ ತ್ರಿಜ್ಯ, 2 ತ್ರಿಜ್ಯ ಇಲ್ಲಿದಾವ್. ಹೌದಾ? ಸೊ ಇದು ಡಯಾಮೀಟರ್, ಬಟ್ ನಮ್ಗೆ ಇಲ್ಲಿ ಏನಾಗತ್ತೆ ಹೇಳ್ರಿ, ಇದು ಒಂದು ತ್ರಿಜ್ಯ, ಇಲ್ಲಿದೆ ತ್ರಿಜ್ಯ. ಓಕೆ, ಸೊ ಅದನ್ನ ಇದ್ರದ್ದು ಭಾಗವನ್ನ ಏನಿದು ಆಕ್ಯುಪೈ ಆಗಿರ್ತಿತ್ತಲ್ಲ, ನಾವ್ ಅದಕ್ಕ ಸೆಕ್ಟರ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಮೀನ್ಸ್ ಸ್ಪರ್ಶಕ. ಇಲ್ಲೊಂದು ಸ್ಪರ್ಶಕ ಬರುತ್ತೆ. ಓಕೆ, ಜಸ್ಟ್ ಟಚ್, ಇಟ್ಸ್ ಜಸ್ಟ್ ಟಚ್ ಟು ದ ಸರ್ಕಲ್, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಟ್ಯಾಂಜೆಂಟ್. ಓಕೆ, ಕಾರ್ಡ್ ಮೀನ್ಸ್ ಓಕೆ ಜಾ. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗೆ, ಈ ವೃತ್ತದ ಒಂದು ಇದು ಸರ್ಕಲ್ ನ ಯಾವ್ದಾದ್ರು 2 ಭಾಗಗಳನ್ನ, 2 ಪಾಯಿಂಟ್ ಗಳನ್ನ ಸೇರಿಸ್ತಿತ್ತಿದೆ. ಹೌದಾ? ಸೊ ನೀವು ನೋಡ್ತಾ ಇರ್ಬೋದು, ಸಮ್ ಟೈಮ್ ಇಲ್ಲೇ ಸಾಕಷ್ಟು ಲೈನ್ ಗಳನ್ನ, ಕಾರ್ಡ್ ಗಳನ್ನ ಅಥವಾ ಜಾಗಳನ್ನ ಎಳಿಬಹುದು. ಅದರಲ್ಲಿ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಡಯಾಮೀಟರ್. ಓಕೆ, ನೆಕ್ಸ್ಟ್ ಆರ್ಕ್. ಆರ್ಕ್ ಮೀನ್ಸ್ ಜಸ್ಟ್ ಒಂದಿದು
ಇಟ್ಸ್ ಅ ಪಾರ್ಟ್ ಆಫ್ ಸರ್ಕಲ್. ಹೌದಾ? ಆ ಸರ್ಕಲ್ ಅದ ಒಂದು ಪಾರ್ಟ್ ಅನ್ನ, ಒಂದು ಇದನ್ನೇನ್ ಕಟ್ ಮಾಡ್ತೀವಲ್ಲ ಈ ಭಾಗವನ್ನ ನಾವೇನಂತ ಕರಿತೀವಿ? ಆರ್ಕ್ ಅಥವಾ ಕಂಸ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್. ಹೌದಾ? ಸೊ ಇಲ್ಲೇ ಕಾರ್ಡ್ ಅಂಡ್ ಆರ್ಕ್ ಅದರದ್ದು ಒಂದು ಭಾಗವನ್ನ ನಾವ್ ಏನಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ನಾವ್ 1 by 1 ಅನ್ನ ಹೈಡ್ ಮಾಡ್ತಾ ಹೋಗ್ತೀನಿ. ನಿಮಗ್ ಮತ್ತೊಂದ್ಸಲ ರಿಪೀಟ್ ಆಗ್ತೀನಿ ನೋಡ್ರಿ. ಸೊ ಸೆಗ್ಮೆಂಟ್ ಹೋಯ್ತು, ಆರ್ಕ್ ಹೋಯ್ತು, ಕಾರ್ಡ್, ಟ್ಯಾಂಜೆಂಟ್, ಸೆಕ್ಟರ್, ಡಯಾಮೀಟರ್, ಸರ್ಕಂಫರೆನ್ಸ್, ರೇಡಿಯಸ್ ಎಲ್ಲ ಹೋಯ್ತು. ಹೌದಾ? ಸೊ ನಿಮ್ಗೆ ಗೊತ್ತಾಗಿರ್ಬೋದು ಇದು ಪಾರ್ಟ್ಸ್ ಆಫ್ ಸರ್ಕಲ್ ಏನೇನ್ ಇದಾವ ಅದರಲ್ಲಿ: ರೇಡಿಯಸ್, ಸರ್ಕಂಫರೆನ್ಸ್, ಡಯಾಮೀಟರ್, ಸೆಕ್ಟರ್, ಟ್ಯಾಂಜೆಂಟ್, ಕಾರ್ಡ್, ಆರ್ಕ್, ಸೆಗ್ಮೆಂಟ್. ಓಕೆ, ಸೊ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಇವ್ ಯಾವ ರೀತಿ ನಮ್ಗೆ ಪಾರ್ಟ್ಸ್ ಆಫ್ ಇದಿದಾವು, ಸರ್ಕಲ್ಸ್ ಇದಾವು ಅಂತ ಹೇಳಿ. ಸೊ ನಾನ್ ಒಂದ್ಸಲ ನಿಮ್ಗೆ ಅದ್ರದ ಒಂದ್ಸಲ ಡೆಫಿನೇಷನ್ ತೋರಿಸ್ತೇನೆ ನೋಡ್ರಿ. ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ? ಸೆಂಟರ್. ಹೌದಾ? ಒಂದ್ಸಲ ಇಲ್ಲಿ ನಮ್ಗೆ ಇಂಗ್ಲಿಷ್ ನಲ್ಲಿ ಲೈನ್ ಇದೆ. ಹೌದಾ? ನೀವು ಬೇಕಂದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ನಾನು 1 by 1 ಓದ್ತಾ ಹೋಗ್ತೀನಿ. ಸೆಂಟರ್, ಕೇಂದ್ರ. ಹೌದಾ? ದ ಫಿಕ್ಸ್ಡ್ ಪಾಯಿಂಟ್ ಇನ್ ದ ವೇ ಮಿಡ್ಲ್ ಆಫ್ ಅ ಸರ್ಕಲ್ from which all points on the circle are at an equal distance. ನಾನು ಹೇಳಿದ್ನಲ್ಲ, ಒಂದು ಸೆಂಟರ್ ಪಾಯಿಂಟ್ ನಿಂದ ಅದು ಕರೆಕ್ಟ್ ಎಕ್ಸಾಕ್ಟ್ ಫಿಕ್ಸ್ಡ್ ಪಾಯಿಂಟ್ ನಿಂದ ಅದು ಕರೆಕ್ಟ್ ಆಗಿ ಮೂವ್ ಆಗ್ತಾ ಇರ್ತೈತಿ. ಹೌದಾ? ಸೊ ವೃತ್ತದ ಮಧ್ಯಭಾಗದಲ್ಲಿರುವ ಒಂದು ಸ್ಥಿರ ಬಿಂದು, ಈ ಬಿಂದುವಿನಿಂದ ವೃತ್ತದ ಮೇಲಿನ ಪ್ರತಿಯೊಂದು ಬಿಂದುವು ಸಮಾನ ದೂರದಲ್ಲಿದೆ, ಈಕ್ವಲ್ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ರೇಡಿಯಸ್. ಅದಕ್ಕೆ ನಾವೇನಂತ ಕರಿತೀವಿ? ತ್ರಿಜ್ಯ. ಕನ್ನಡ ಒಳಗ, ಇನ್ ಕನ್ನಡ ತ್ರಿಜ್ಯ, ರೇಡಿಯಸ್. ಅ ಲೈನ್ ಸೆಗ್ಮೆಂಟ್ ದಟ್ ಕನೆಕ್ಟ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಇಟ್ಸ್ ಔಟರ್ ಎಡ್ಜ್. ಹೌದಾ? ಸೊ ಏನಾಗ್ತಾ ಇದೆ? ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ, ಹೌದಾ, ಯಾವುದೇ ಬಿಂದುಗೆ ಎಳೆಯುವ ಒಂದು ಸರಳ ರೇಖೆಯಾಗಿದೆ. ಹೌದಾ? ನೆಕ್ಸ್ಟ್ ಏನ್ ಬಂತು? ವ್ಯಾಸ, ಡಯಾಮೀಟರ್. ಓಕೆ, a straight line passing directly through the center of the circle with both the end points on the edge. It is exactly twice the length of the radius. Okay, so ಇದೇನಾಗತ್ ನಮ್ಗೆ? ಇದು ಒಂದು ಕಾರ್ಡ್. ಹೌದಾ? ಬಿಗ್ಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್. ಓಕೆ, ಸೊ ಈ ಸರ್ಕಲ್ ಏನ್ ಮಾಡ್ತಾ ಇದೆ ನಮ್ಗೆ? ಡಯಾಮೀಟರ್ ಏನಾಗ್ತಾ ಇದೆ? ಕಾರ್ಡ್ ಅನ್ನ ನಾವು ಎನಿ 2 ಪಾಯಿಂಟ್ಸ್ ಅನ್ನ ನಾವು ಜಾಯಿನ್ ಮಾಡಬಹುದು. ಬಟ್ ಡಯಾಮೀಟರ್ ಎಸ್ಪೆಷಲಿ ಅದು ಸೆಂಟರ್ ಮುಖಾಂತರ, ಇಟ್ ಪಾಸಸ್ ಥ್ರೂ ದ ಸೆಂಟರ್ ಓನ್ಲಿ. ಓಕೆ, ಸೊ ಅದು ಡಯಾಮೀಟರ್. ಓಕೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕನ್ನಡದಲ್ಲಿ. ಹೌದಾ? ಇಂಗ್ಲಿಷ್ ನಲ್ಲಿ ಇದೆ, ನಮ್ಗೆ ಕನ್ನಡದಲ್ಲಿ ಇದೆ. ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಮೇಲಿನ 2 ಬಿಂದುಗಳನ್ನು ಸಂಪರ್ಕಿಸುವ ಸರಳ ರೇಖೆ. ಇದು ತ್ರಿಜ್ಯದ 2ರಷ್ಟಿರುತ್ತದೆ. ಓಕೆ, ನೆಕ್ಸ್ಟ್ ಸರ್ಕಂಫರೆನ್ಸ್, ಪರಿಧಿ. ಇದು ಸುತ್ತಳತೆ ಅಂತ ಕರಿತೀವಿ ನಾವು. ಹೌದಾ? ವೃತ್ತದ ಹೊರಗಿನ ಸಂಪೂರ್ಣ ಸುತ್ತಳತೆಯ ಉದ್ದಕ್ಕೆ ಪರಿಧಿ ಅಂತ ಕರಿತೀವಿ. ದ ಟೋಟಲ್ ಲೆಂತ್ ಆಫ್ ದ ಔಟರ್ ಬೌಂಡ್ರಿ ಆಫ್ ದ ಸರ್ಕಲ್. ನೆಕ್ಸ್ಟ್ ಕಾರ್ಡ್, ಜ. ಹೌದಾ? a straight line segment that connects any 2 points on the ಸರ್ಕಲ್. ನಾನು ಹೇಳಿದ್ನಲ್ಲ ನಿಮ್ಗೆ, ಎನಿ 2 ಪಾಯಿಂಟ್ಸ್ ಅದು ಜಸ್ಟ್ ಕನೆಕ್ಟ್ ಮಾಡ್ತೈತಿ. ಯಾವ್ದು ಹೇಳ್ರಿ? ಆ ಸರ್ಕಲ್ ಮೇಲೆ ಅಥವಾ ವೃತ್ತದ ಮೇಲಿರುವಂತ ಯಾವುದೇ 2 ಪಾಯಿಂಟ್ಸ್ ಗಳನ್ನದು ಕನೆಕ್ಟ್ ಮಾಡ್ತೈತಿ. ಓಕೆ, ವೃತ್ತದ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯನ್ನು ಜ ಎನ್ನುವರು. ನೆಕ್ಸ್ಟ್ ಆರ್ಕ್, ಕೌಸ್. A curved portion or a part of the circle's outer boundary. ನಾನು ನಿಮಗೆ ಅವಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಆರ್ಕ್ ಇಸ್ ದ ಪಾರ್ಟ್ ಆಫ್ ದ ಸರ್ಕಲ್ಸ್. ಓಕೆ, ನೆಕ್ಸ್ಟ್ ಸೆಕ್ಟರ್. ಇವೆಲ್ಲ ನಿಮ್ಮ ಸಿಲೆಬಸ್ಸಿಗೆ ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಸಿಗ್ತಾವು. ಇದು ಬೇಡ, ಸಾಕಿಷ್ಟೇ. ಓಕೆ, ಜಸ್ಟ್ ನಾನು ಬೇಸಿಕ್ ಪಾರ್ಟ್ಸ್ ಆಫ್ ಸರ್ಕಲ್ ಅನ್ನ ಹೇಳ್ತಾ ಇದ್ದೇನೆ. ಅದರ ಮುಂದುವರೆದದ್ದನ್ನ ನಾನು ಮತ್ತೆ ಹೇಳ್ತೇನೆ. ಓಕೆ, ಸೊ
ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೋದು ಏನಂದ್ರೆ ಪಾರ್ಟ್ಸ್ ಆಫ್ ಸರ್ಕಲ್. ಓಕೆ, ಸೊ ಇವಾಗ ಹಾಗಾದ್ರೆ ನೀವೀಗ ಈಗ ಎಷ್ಟು ತಿಳ್ಕೊಂಡ್ರಿ ಅಂತ ಹೇಳಿ ನೋಡೋಣ. 1 ಸೆಕೆಂಡ್. ಓಕೆ ಓಕೆ, ಸೊ ಹಾಗಾದ್ರೆ ಕಾರ್ಡ್ ಅಂದ್ರೆ ಏನು ನಾನಿಲ್ಲಿ ಇದೆ, ಹೌದಾ? ಸೊ ಇಲ್ಲಿ ಏನಾಗಿದೆ, ಡೆಫಿನೇಷನ್ ಏನಿಲ್ಲ, ನಿಮ್ಗೆ ಡೈಗ್ರಾಮ್ ಬರುತ್ತೆ, ಅದು ನಾನು ಇಲ್ಲಿ ಫ್ಲಿಪ್ ಮಾಡಿದ್ನೆ ಅಂದ್ರೆ. ಸೊ ನೋಡಬಹುದು ನೀವು, ಕಾರ್ಡ್ ಅಂದ್ರೆ ಏನದು, ಇಟ್ಸ್ ಕನೆಕ್ಟ್ಸ್ ಎನಿ 2 ಪಾಯಿಂಟ್ಸ್ ಆನ್ ದ ಸರ್ಕಲ್. ಹೌದಾ, ವೃತ್ತದ ಮೇಲಿರುವ ಯಾವುದೇ 2 ಬಿಂದುಗಳನ್ನದು ಕನೆಕ್ಟ್ ಮಾಡುವಂತಹ ಒಂದು ಲೈನ್ ಸೆಗ್ಮೆಂಟ್ ಗೆ ನಾವೇನಂತ ಕರಿತೀವಿ, ಕಾರ್ಡ್ ಅಥವಾ ಜಾ ಅಂತ ಕರಿತೀವಿ. ಓಕೆ, ಸೊ ನಾನು ಇಲ್ಲಿ ಫ್ಲಿಪ್ ಮಾಡ್ತೇನೆ ನೋಡ್ರಿ, ನಿಮ್ಗೆ ಕಾಣಿಸ್ಬೋದು, ಕಾಣಿಸ್ತಿದಿಲ್ಲ, ಕಾರ್ಡ್. ಓಕೆ, ಸೊ ದಿಸ್ ಇಸ್ ದ ಡಯಾಮೀಟರ್, ದಿಸ್ ಇಸ್ ದ ಕಾರ್ಡ್. ಕಾರ್ಡ್ ಮೀನ್ಸ್ it connects 2 points, any 2 points on the circle. ಓಕೆ, ಸೊ ಇದಕ್ಕೆ ನಾವು ಕಾರ್ಡ್ ಅಂತ ಕರಿತೀವಿ. ಓಕೆ ಓಕೆ, ನೆಕ್ಸ್ಟ್ ಸೆಂಟರ್ ಆಫ್ ಸರ್ಕಲ್, ವೃತ್ತದ ಕೇಂದ್ರ. ಕೇಂದ್ರ ಎಲ್ಲಿರ್ಬೋದು, ನೀವು ಈಗ ನಾನು ಹೇಳಿದ ಮೇಲೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಸೆಂಟರ್ ಪಾಯಿಂಟ್ ಅಂದ್ರೆ ವೃತ್ತದ ಮಿಡ್ಲ್ ಇರ್ತೈತಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಿರ್ಬೋದಲ್ಲ. ಸೊ ನಾನು ಮತ್ತೆ ಫ್ಲಿಪ್ ಮಾಡ್ತೇನೆ ನೋಡಿ, ನಿಮ್ಗೆ ಇಮೇಜ್ ಬರುತ್ತೆ. ಓಕೆ, ಕರೆಕ್ಟ್. ಸೆಂಟರ್ ಆಫ್ ಅ ಸರ್ಕಲ್ ಅಲ್ಲಿ ಪಾಯಿಂಟ್ ತೋರಿಸ್ತಾ ಇದೆ ನೋಡ್ರಿ, ಇಲ್ಲಿ ಎರೋ ಮಾರ್ಕ್. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಓಕೆ, ನೆಕ್ಸ್ಟ್ ಆರ್ಕ್ ಕಮ್ಸ್. ಹೌದಾ, ಆರ್ಕ್ ಅಂದ್ರೇನು, ಇಟ್ಸ್ ಅ ಪಾರ್ಟ್ ಆಫ್ ಅ ಸರ್ಕಲ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಹೌದಾ, ಇಲ್ಲಿ ಏನ್ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇದೆ. ಹೌದಾ, ಆಮೇಲೆ ಇಲ್ಲಿ ಬ್ಲೂ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಕೂಡ ನಮ್ಗೆ ಆರ್ಕ್. ಬಟ್ ಅದೇನಾಗ್ತಾ ಇದೆ, ನಾನು ಜಸ್ಟ್ ನಿಮ್ಗೆ ಇಲ್ಲಿ ಪಾಯಿಂಟ್ ಗೆ ತೋರಿಸಿದೆ, ಇದು ಮೈನರ್ ಆರ್ಕ್, ಇದು ಮೇಜರ್ ಆರ್ಕ್. ಓಕೆ, ನೆಕ್ಸ್ಟ್ ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರಿತೀವಿ. ಹೌದಾ, ಡಯಾಮೀಟರ್ ಅಥವಾ ವ್ಯಾಸ. ಹೌದಾ, ಹಾಗಾದ್ರೆ ಏನಿರ್ಬೋದು ಇದು, ಇಟ್ಸ್ ಅ ಕಾರ್ಡ್. ಇದೇನ್ ಮಾಡ್ತದೆ ನಮ್ಗೆ, ಇಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಅ ಸರ್ಕಲ್ ಓನ್ಲಿ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಹೌದಾ, ಇದೊಂದು ಡಯಾಮೀಟರ್. ಹೌದಾ, ನೆಕ್ಸ್ಟ್ ಸರ್ಕಂಫರೆನ್ಸ್, ಸುತ್ತಳತೆ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಆ ಸರ್ಕಲ್ ಸುತ್ತಲೂ ನಮ್ಗೆ ಡಾಟ್ ಡಾಟ್ ಮಾರ್ಕ್ ಮಾಡಿರೋದು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಸರ್ಕಂಫರೆನ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ರೇಡಿಯಸ್, ತ್ರಿಜ್ಯ. ರೇಡಿಯಸ್, ತ್ರಿಜ್ಯ ಏನಿರ್ಬೋದು ಇದು. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ಸೆಂಟರ್ ಪಾಯಿಂಟ್ ನಿಂದ ಎನಿ ಪಾಯಿಂಟ್, ಇದು ಏನ್ ಮಾಡ್ತಾ ಇದೆ, ಎನಿ ಪಾಯಿಂಟ್ ಆಫ್ ಅ ಸರ್ಕಲ್, ನಾವು ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಅದನ್ನ ಏನ್ ಮಾಡಬಹುದು, ಎಳಿಬಹುದು. ರೇಡಿಯಸ್ ಇಸ್ ಅ ಲೈನ್ ಸೆಗ್ಮೆಂಟ್ ಫ್ರಮ್ ದ ಸೆಂಟರ್ ಟು ದ ಸರ್ಕಲ್. ಹೌದಾ, ಸೆಂಟರ್ ನಿಂದ ಸರ್ಕಲ್ ನಿಂದ ಯಾವುದೇ ಒಂದು ಬಿಂದುವನ್ನು ಸೇರಿಸೋದನ್ನ ನಾವು ರೇಡಿಯಸ್ ಅಥವಾ ತ್ರಿಜ್ಯ ಅಂತ ಕರಿತೀವಿ. ಹೌದಾ, ಕ್ಲಿಯರ್ ಆಯ್ತಾ ನಿಮ್ಗೆ ಕಾನ್ಸೆಪ್ಟ್? ಓಕೆ, ಓಕೆ, ನೋಡೋಣ ಆನ್ಸರ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡೋಣ. ಹೌದಾ, ಹೌದಾ, ಓಕೆ, ನೆಕ್ಸ್ಟ್ ಇವಾಗ ಮತ್ತೆ ಇದ್ರ ಮೇಲೆ ಬರ್ತಕ್ಕಂತ ಮತ್ತೊಂದಿಷ್ಟು ನಾವೇನ್ ಮಾಡೋಣ, ಪಾರ್ಟ್ಸ್ ಆಫ್ ಸರ್ಕಲ್. ಹೌದಾ, ಹೌದಾ, ಇಲ್ಲಿ ಇನ್ನೂ ಒಂದು ನಮ್ಗೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳಲಿಕ್ಕೆ ಅದಾವ ನೋಡಿ, 1 ಸೆಕೆಂಡ್. ಹೌದಾ, ಪಾರ್ಟ್ಸ್ ಆಫ್ ಸರ್ಕಲ್. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಆರ್ಕ್, ಸೆಂಟರ್, ಕಾರ್ಡ್, ಕ್ವಾಡ್ರಂಟ್, ರೇಡಿಯಸ್, ಡಯಾಮೀಟರ್, ಸೆಕ್ಟರ್, ಸೆಗ್ಮೆಂಟ್. ಓಕೆ, ಸೊ ನಾನು ನಿಮಗೆ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ಈಗ ನಾನು ಆರ್ಕ್ ಅಂತ ಅಲ್ಲಿ ಫಸ್ಟ್ ಇದೆ. ಹೌದಾ, ಸೊ ಫಸ್ಟ್ ನೀವು ನನಗೆ ಅಲ್ಲಿ ತೋರಿಸಿರ್ಬೇಕು, ನಾನು ಆಮೇಲೆ ಕ್ಲಿಕ್ ಮಾಡ್ತೇನೆ, ಅದು ಕರೆಕ್ಟ್ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಣ ಅಂತ. ಹಾಗಾದ್ರೆ ವೇರ್ ಇಸ್ ದ ಆರ್ಕ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ?
ಆರ್ಕ್. ಆರ್ಕ್ ಅಂದ್ರೆ ಎಲ್ಲಿ ಮಾರ್ಕ್ ಆಗತ್ ನೋಡ್ರಿ ನಮ್ಗೆ. ಕ್ಲಿಕ್ ಮಾಡ್ಲಿ, ನೀವ್ ಹೇಳಿರುವಂತ ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಆರ್ಕ್ ನೋಡಿ, ವೆರಿ ಗುಡ್. ಹೌದಾ, ಆರ್ಕ್. ನೆಕ್ಸ್ಟ್, ಹೌದಾ, ಇಲ್ಲೊಂದು ಭಾಗವನ್ನ ಅದೇನ್ ತೋರಿಸ್ತಾ ಇದೆಯಲ್ಲ. ನೆಕ್ಸ್ಟ್, ಸೆಂಟರ್. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ಗ್ರೀನ್ ಪಾಯಿಂಟ್ ನಿಂದ ಕಾಣಿಸ್ತಾ ಇದೆ. ನೆಕ್ಸ್ಟ್, ಕಾರ್ಡ್. ಹೌದಾ, ಕಾರ್ಡ್ ಮೀನ್ಸ್ ಇಲ್ಲಿ ಏನಾಗ್ತಾ ಇದೆ, ಎನಿ ಪಾಯಿಂಟ್. ಹೌದಾ, ಇಟ್ ಕನೆಕ್ಟ್ಸ್ ಎನಿ 2 ಪಾಯಿಂಟ್ ಆನ್ ದ ಸರ್ಕಲ್. ಓಕೆ, ನೆಕ್ಸ್ಟ್, ರೇಡಿಯಸ್. ಹೌದಾ, ರೇಡಿಯಸ್, ಇಟ್ಸ್ ಅ ಲೈನ್ ಸೆಗ್ಮೆಂಟ್. ಓಕೆ, ಸೊ ದಿಸ್ ಕನೆಕ್ಟ್ ಸೆಂಟರ್ ಅಂಡ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್. ನೆಕ್ಸ್ಟ್, ಡಯಾಮೀಟರ್. ಹೌದಾ, ಡಯಾಮೀಟರ್ ಕಾಣಿಸ್ತಾ ಇದೆ ಇಲ್ಲಿ. ಇಟ್ಸ್ ಪಾಸಸ್ ಥ್ರೂ ದ ಸೆಂಟರ್. ನೆಕ್ಸ್ಟ್, ಸೆಕ್ಟರ್. ಹೌದಾ, ಈ ಭಾಗವನ್ನ ನಾವು ಸೆಕ್ಟರ್ ಅಂತ ಕರಿತೀವಿ. ಸೆಗ್ಮೆಂಟ್, ಟ್ಯಾಂಜೆಂಟ್. ಹೌದಾ, ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ. ಕ್ವಾಡ್ರಂಟ್, ಇವೆಲ್ಲ ಏನಾಗುತ್ತೆ ನಿಮ್ಗೆ ಸ್ವಲ್ಪ. ಹೌದಾ, ಗೊತ್ತಾಯ್ತಾ ನಿಮ್ಗೆ. ಸರ್ಕಂಫರೆನ್ಸ್, ಇವೆಲ್ಲ ಒಂಚೂರು ಇವನೇನಿದೆಯಲ್ಲ, ಸೆಗ್ಮೆಂಟು, ಟ್ಯಾಂಜೆಂಟು, ಕ್ವಾಡ್ರಂಟು, ಜಸ್ಟ್ ನಿಮ್ಗೆ ನಾಲೆಜ್ ಪರ್ಪಸ್ ನಾನು ಹೇಳ್ತಾ ಇದ್ದೆ. ಇವೆಲ್ಲ ನಿಮ್ಗೆ 9th ಸ್ಟ್ಯಾಂಡರ್ಡ್ ಹೋದ್ರಿ ಅಂದ್ರೆ ನಿಮ್ಗೆ ಇನ್ ಡಿಟೇಲ್ ಆಗಿ ಇದ್ರ ಬಗ್ಗೆ ಕಲಿತೀರಿ. ಯಾವ್ದಂದ್ರೆ ಸೆಗ್ಮೆಂಟ್ ಇರ್ಬೋದು, ಸೆಮಿ ಸರ್ಕಲ್ ಇರ್ಬೋದು, ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೆ ಇನ್ ಡಿಟೇಲ್ ಆಗಿ ಇನ್ನ 10th ಕ್ಲಾಸ್ ಅಲ್ಲಿ ಕಲಿತೀರಿ ನೀವು. ಹೌದಾ, ಆಮೇಲೆ ಕ್ವಾಡ್ರಂಟ್ ಇರ್ಬೋದು. ಓಕೆ, ಸರ್ಕಂಫರೆನ್ಸ್. ಓಕೆ, ಹೌದಾ, ಸೊ ಇವೆಲ್ಲ ನಿಮ್ಗೆ ಇರುವಂತ ಸಿಲೆಬಸ್. ಹೌದಾ, ಸೊ ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಓಕೆ, ಪಾರ್ಟ್ಸ್ ಆಫ್ ಸರ್ಕಲ್ ಯಾವ್ಯಾವ ಇದಾವ್ ನಮ್ಗೆ. ಹೌದಾ, ಸೊ 1 by 1 ಹೇಳ್ಬೋದಾ ನೀವು ಏನೇನ್ ಕಲ್ತ್ರಿ ಅಂತ ಹೇಳಿ. ರೇಡಿಯಸ್, ಡಯಾಮೀಟರ್, ಸೆಕ್ಟರ್. ಹೌದಾ, ಕಾರ್ಡ್, ಸೆಂಟರ್, ಆರ್ಕ್. ಹೌದಾ, ಸೊ ಇವನ್ನೆಲ್ಲ ಕಲಿತ್ರಿ ಅಲ್ಲ. ಓಕೆ, ಓಕೆ, ಸೊ ಇವಾಗ ನಾವು ನಮ್ಮ ಒಂದು ಯಾವ್ದಂದ್ರ ಜಸ್ಟ್ ನಿಮ್ಗೆ ಕ್ರಿಟಿಕಲ್ ಥಿಂಕಿಂಗ್ ಟೈಪ್ ಕ್ವಶನ್ಸ್ಗಳು. ಹೌದಾ, ಸೊ ಆ ಕ್ವಶನ್ಸ್ ಗಳನ್ನ ಯಾವ ರೀತಿ, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ ನಾನು, ಪಾರ್ಟ್ಸ್ ಆಫ್ ಸರ್ಕಲ್. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಈ ಒಂದು ಜಸ್ಟ್ ಇದು ನಿಮ್ಮ ಸಿಲೆಬಸ್ಗೆ ಪಟ್ ಪಟ್ ನನ್ಗೆ ಏನ್ ಮಾಡ್ಬೇಕು, ನೀವು ಆನ್ಸರ್ ಅನ್ನ ಕೊಡ್ಬೇಕು. ಯಾರು ಬಹಳ, ಹೌದಾ, ಬಹಳ ಫಾಸ್ಟ್ ಆಗಿ ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಕೊಡ್ತೀರಿ ನೋಡೋಣಂತ. ಓಕೆ, ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ವಾಟ್ ಕಮ್ಸ್ ಆಫ್ಟರ್ 16? ವಾಟ್ ಕಮ್ಸ್ ಆಫ್ಟರ್ 16? ಕನ್ನಡದಲ್ಲಿ ಒಂದ್ಸಲ ಹೇಳ್ಬೋದಾ ನಾನು? 16 ಆದ್ಮೇಲೆ ಯಾವ್ದು ಬರುತ್ತೆ? ಓಕೆ, ಇಲ್ಲಿ ಟೈಮ್ ತಗೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಇದು. ಓಕೆ, ನೆಕ್ಸ್ಟ್, ವಾಟ್ ಕಮ್ಸ್ ಬಿಫೋರ್ 20? 20ಕ್ಕಿಂತ ಮೊದಲು ಬರುವಂತಹ ಸಂಖ್ಯೆ ಯಾವುದು? ವಾಟ್ ಕಮ್ಸ್ ಬಿಫೋರ್ 20? ಓಕೆ, ನೆಕ್ಸ್ಟ್, ವಾಟ್ ಕಮ್ಸ್ ಇನ್ ಬಿಟ್ವೀನ್ 11 and 13? ಹೌದಾ, ವಾಟ್ ಕಮ್ಸ್ ಇನ್ ಬಿಟ್ವೀನ್ 11 and 13? ಓಕೆ, 11 ಮತ್ತು 13 ನಡುವೆ ಬರುವಂತಹ ಒಂದು ಸಂಖ್ಯೆ ಅಥವಾ ನಂಬರ್ ಯಾವುದು? 14, 12, 15 ಅಂತ ಇದೆ. ಓಕೆ, ವೆರಿ ಗುಡ್, ವೆರಿ ಗುಡ್. 12. ನೆಕ್ಸ್ಟ್, ಇನ್ ಮ್ಯಾಥ್ಸ್ ಟಿ ಸ್ಟ್ಯಾಂಡ್ ಫಾರ್. ಹೌದಾ, ಸೊ ಟಿ ಅಂದ್ರೆ ನಮ್ಗೆ ಅಲ್ಫಾಬೆಟ್ ವರ್ಡ್ ಅಂತ, ಲೆಟರ್ ಅಂತ ಗೊತ್ತಿದೆ. ಬಟ್ ಟಿ ಅದು ಎಸ್ಪೆಷಲಿ ಮ್ಯಾಥ್ಸ್ ಗೆ ಸಂಬಂಧಪಟ್ಟದ್ದು ಏನಿದೆ? ಟೆನ್ಸ್, ಟಾಪ್ಸ್, ಟ್ಯೂಬ್ ಅಂತ ಇದೆ. ಯಾವ್ದಂತ ನಾನು ಕನ್ಸಿಡರ್ ಮಾಡಬಹುದು? ಥಿಂಕ್, ಕ್ಯಾನ್ ಎನಿಬಡಿ? ಎಸ್ ಪ್ಲೀಸ್. ಇನ್ ಮ್ಯಾಥ್ಸ್ ಟಿ ಸ್ಟ್ಯಾಂಡ್ ಫಾರ್. ಎಕ್ಸಾಕ್ಟ್ಲಿ, ವೆರಿ ಗುಡ್, ಟೆನ್ಸ್. ಹೌದಾ, ಟೆನ್ಸ್ ಅಂದ್ರೆ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ? ಬಿಡಿ, 10, 100 ಅಂತ ಕರಿತೀವಲ್ಲ. ಓಕೆ, ನೆಕ್ಸ್ಟ್, ಓ ಸ್ಟ್ಯಾಂಡ್ಸ್ ಫಾರ್. ಓ ಸ್ಟ್ಯಾಂಡ್ಸ್ ಫಾರ್, ಅಲ್ಲೇ ಆಪ್ಷನ್ಸ್ ಗಳಿದಾವ್. ಓಲ್, ಒನ್ಸ್, ಅದರ್ಸ್. ಹೌದಾ, ಎಸ್ಪೆಷಲಿ ನಾನು ಮ್ಯಾಥ್ಸ್ ಕ್ಲಾಸ್ ಆಗಿರೋದ್ರಿಂದ ಈಗ ನೀವು ಓ ಅಂದ್ರೆ ನಾವ್ ಯಾವ ಅಲ್ಲಿ 3 ವರ್ಡ್ ಗಳನ್ನ ತಗೋಬಹುದು. ಓಲ್, ಒನ್ಸ್, ಅದರ್ಸ್ ಅಂತ ತಗೋಬಹುದು. ಬಟ್ ನಮ್ದು ಮ್ಯಾಥ್ಸ್ ಕ್ಲಾಸ್ ಇರೋದ್ರಿಂದ ಮ್ಯಾಥ್ಸ್ ಗೆ ರಿಲೇಟೆಡ್ ಇರುವಂತ ಈ 3 ನಂಬರ್ ನಲ್ಲಿ ಯಾವುದನ್ನ ನಾನು ಕನ್ಸಿಡರ್ ಮಾಡಬಹುದು?
Exactly. Very good, children. Okay. Once. Next. What comes before 10? What comes before 10? ಹೌದಾ? 10ಕ್ಕಿಂತ ಮುಂಚೆ ಅಥವಾ ಮೊದಲು ಬರುವಂತಹ ನಂಬರ್ 11 ಇದೆ, 12 ಇದೆ, 9 ಇದೆ. ನಾನು ಯಾವುದನ್ನ ಕನ್ಸಿಡರ್ ಮಾಡಬಹುದು? ವೆರಿ ಗುಡ್. ಇವೆಲ್ಲ ಈಸಿ ಕ್ವಶನ್ಸ್ಗಳು. ಜಸ್ಟ್ ಇವ್ನ ಯಾಕೆ ನಾನು ಕ್ರಿಟಿಕಲ್ ಥಿಂಕಿಂಗ್ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಸಡನ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ನಮ್ಗೆ ಕನ್ಫ್ಯೂಸ್ ಆಗ್ತಿದ್ ಯಾವ್ದು ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಒಂದು ಆಕ್ಟಿವಿಟಿಯನ್ನ ತಗೊಂಡಿದ್ದು. ಓಕೆ, ಸೊ ವಾಟ್ ಕಮ್ಸ್ ಬಿಫೋರ್ 10? ಇಟ್ ಮೀನ್ಸ್ 9. ವೆರಿ ಗುಡ್. ನೆಕ್ಸ್ಟ್, ವಾಟ್ ಕಮ್ಸ್ ಆಫ್ಟರ್ 17? What comes after 17? 16, 18, 19. 17ರ ನಂತರ ಬರುವಂತಹ ಸಂಖ್ಯೆ ಯಾವುದು? ವೆರಿ ಗುಡ್. 18. ನೆಕ್ಸ್ಟ್, ವಾಟ್ ಕಮ್ಸ್ ಇನ್ ಬಿಟ್ವೀನ್ 7 and 9? ವಾಟ್ ಕಮ್ಸ್ ಇನ್ ಬಿಟ್ವೀನ್ 7 and 9? ಹೌದಾ? 7 ಮತ್ತು 9ರ ನಡುವೆ ಬರುವಂತಹ ಸಂಖ್ಯೆಗಳು 10, 6, 8. 10, 6, 8 ಅಂತ ಇದೆ. ಯಾವ್ದನ್ನ ಕನ್ಸಿಡರ್ ಮಾಡ್ಲಿ? 8. ವೆರಿ ಗುಡ್. ವಾಟ್ ಕಮ್ಸ್ ಆಫ್ಟರ್ 0? 1, 2, 4. ವೆರಿ ಗುಡ್. 1. ನೆಕ್ಸ್ಟ್, ಲಾಸ್ಟ್ ಇವಾಗ. ಓಕೆ, ವಾಟ್ ಕಮ್ಸ್ ಆಫ್ಟರ್ 19? 18, 20, 10. 18, 20, 10. Exactly, 20. Okay. Was it interesting? Okay. So answer ಗಳನ್ನು ನೋಡೋಣ. ಹೌದಾ? ಹೌದಾ? ಎಕ್ಸಾಕ್ಟ್ಲಿ. ಹೌದಾ? ಸೊ ಇವಾಗ ನನಗೆ ಹೇಳ್ಬೋದು ನೀವು, ಮ್ಯಾಮ್ ಇಷ್ಟು ಸಿಂಪಲ್ ಕ್ವಶನ್ಸ್ ಇದಾವೆ, ನೀವು ಯಾಕೆ ನನ್ಗೆ ಇಷ್ಟು ಸಿಂಪಲ್ ಕ್ವಶನ್ಸ್ ಅನ್ನ ಕೇಳಿದ್ರಿ ಅಂತ. ಸೊ ನಾ ಇವಾಗ ಒಂದು ಕ್ವಶನ್ ಕೇಳ್ತೀನಿ, ನೀವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಆನ್ಸರ್ ಕೊಡ್ಬೇಕು. ಇದನ್ನ ನೋಡಿದ್ ನಾ ಒಂದು ಕ್ವಶನ್ ಕೇಳಿದ್ ಕೂಡಲೇ ಎಷ್ಟು ಜನಕ್ಕೆ ಕನ್ಫ್ಯೂಸ್ ಆಯ್ತು? ಸಡನ್ ಆಗಿ ಆನ್ಸರ್ ಕೊಟ್ರ ಅಥವಾ ನೀವು ಥಿಂಕ್ ಮಾಡಿದ್ರ? ಗೊತ್ತಿರುತ್ತೆ ಆನ್ಸರ್, ಬಟ್ ಈ ಟೈಪ್ ಇದ್ದಾಗ ನಮ್ಗೆ ಏನಾಗ್ತದೆ, ಸಡನ್ ಆಗಿ ಯಾವ ಆನ್ಸರ್ ಕೊಡ್ಬೋದು ಯಾವ್ದು ಅಂತ ಹೇಳಿ ಕನ್ಫ್ಯೂಸ್ ಆಗ್ತೈತೆ. ಹಾಗಾಗಿ ಜಸ್ಟ್ ನಿಮ್ಗೆ ವಾರ್ಮ್ ಅಪ್ ಸೆಷನ್ ತರ ಇದೊಂಥರ ಕ್ರಿಟಿಕಲ್ ಥಿಂಕಿಂಗ್ ಟೈಪ್ ಕ್ವಶನ್ಸ್ ಗಳನ್ನ ನಾನು ಕೇಳ್ತಾ ಇರ್ತೀನಿ. ಹೌದಾ? ಇಂಟ್ರೆಸ್ಟ್ ಆಗಿತ್ತಾ? ಓಕೆ. ಸೊ ನಾವು ಇವತ್ತ ಏನೇನ್ ಕಲ್ತೀವಿ ಹೇಳ್ರಿ? ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಟಾರ್ಟಿಂಗ್ ನಾವ್ ಏನ್ ಮಾಡಿದ್ವಿ? ವಾರ್ಮ್ ಅಪ್ ಕ್ವಶನ್ಸ್ ಆಯ್ತು. ಅದಾದ್ಮೇಲೆ ಪಾರ್ಟ್ಸ್ ಆಫ್ ಸರ್ಕಲ್ ಅನ್ನ ಇನ್ ಡಿಟೇಲ್ ಆಗಿ ಕಲ್ತೀವಿ. ಸೊ ನಿಮ್ಗೆ ಅದು ನಿಮ್ಮ ಬುಕ್ ನಲ್ಲೂ ಸಿಗ್ತಾವ ಅದ್ರ ಡೆಫಿನೇಷನ್. ಇಲ್ಲ ಅಂದ್ರೆ ನಾನು ಇಲ್ಲೇ ನಿಮ್ಗೆ ನೋಟ್ ಡೌನ್ ಮಾಡ್ಕೊಳ್ಳಿಕ್ನು ಬಿಟ್ಟಿದ್ದೆ. ಹೌದಾ? ಸೊ ಅದ್ರ ಜೊತೆಗೆ ನಾವ್ ಏನ್ ಮಾಡಿದ್ವಿ? ಅದರದ್ದು ಪಾರ್ಟ್ ಆಫ್ ಸರ್ಕಲ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಏನ್ ಅನ್ನೋದು ಇನ್ ಡಿಟೇಲ್ ಆಗಿ ನಾವ್ ಇವತ್ತ ಕಲ್ತೀವಿ. ಓಕೆ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೊಂದು ಏನು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಅಥವಾ ನಿಮ್ಗೊಂದು ಆಕ್ಟಿವಿಟಿಯನ್ನ ಏನ್ ಕೊಡ್ತಾ ಇದ್ದೀನಿ ಅಂದ್ರ, ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ಕಾರ್ಡ್ ಶೀಟ್ ತಗೊಂಡು ಅದರಲ್ಲಿ ಸರ್ಕಲ್ ಅನ್ನ ಬರೆದು ಅದರಲ್ಲಿರುವಂತಹ ಪಾರ್ಟ್ಸ್ ಗಳನ್ನ ನೀಟಾಗಿ ನನ್ಗೆ ಏನ್ ಮಾಡ್ಬೇಕು, ನೀವು ಅಲ್ಲಿ ಒಂದು ಸ್ಕೆಚ್ ಪೆನ್ ಅಥವಾ ಏನೋ ತಗೊಂಡು ಡ್ರಾ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಂಬರ್ ಅದರದ್ದು ನೇಮ್ ಗಳನ್ನ ಅಥವಾ ಅದರದ್ದು ಈಗ ಫಾರ್ ಎಕ್ಸಾಂಪಲ್ ಸರ್ಕಲ್ ಡ್ರಾ ಮಾಡಿ ಅದರಲ್ಲಿ ರೇಡಿಯಸ್ ಅನ್ನ ಮಾರ್ಕ್ ಮಾಡಿ ತೋರಿಸ್ಬೇಕು. ಅದರ ಡೆಫಿನೇಷನ್ ಅನ್ನ ಅಲ್ಲೇ ಬರಿಬೇಕು. ಹೌದಾ? ಸೊ ಈ ರೀತಿ ನೀವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬರ್ತೀರಿ. ಓಕೆ. ಸೊ ನೀವೆಲ್ಲರೂ ಪ್ರಿಪೇರ್ ಮಾಡ್ಕೊಂಡು ಬರ್ತೀರಿ ಅನ್ಕೋತೀನಿ ನಾನು. ಓಕೆ. ಸೊ ಇವತ್ತಿನ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಟೂಡೆಂಟ್.